ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ತನ್ನ ಮನುಷ್ಯರನ್ನ, ತನ್ನ ಮಕ್ಕಳನ್ನ ಅಥವಾ ನಿಮ್ಮನ್ನ, ನಮ್ಮನ್ನ ಆತನ ಹಾಗೆ ಇರಬೇಕೆಂಬುದಾಗಿ ಇಷ್ಟಪಡುತ್ತಾನೆ ಪ್ರಿಯರೇ. ಯಾಕಂದ್ರೆ ಆತನು ಆತ್ಮ ಸ್ವರೂಪನಾಗಿದ್ದಾನೆ. ನಾವು ಕೂಡ ಆತ್ಮ ಸ್ವರೂಪನಾಗಿ ಇರಬೇಕೆಂಬುದಾಗಿ ಇಷ್ಟಪಡುತ್ತಾನೆ. ಆತ್ಮ ಸ್ವರೂಪನಾದ ದೇವರು, ಆತ್ಮ ಸ್ವರೂಪನಾದ ತಂದೆ ತನ್ನ ಮಕ್ಕಳು ಕೂಡ ಆತ್ಮಿಕವಾಗಿ ಆತ್ಮ ಸ್ವರೂಪವಾಗಿ ಇರಬೇಕೆಂಬುದಾಗಿ ಇಷ್ಟಪಡುತ್ತಾನೆ. ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ಆತ್ಮ ಸ್ವರೂಪವಾಗಿಯೇ ಸೃಷ್ಟಿ ಮಾಡಿದ್ದು. ಬೈಬಲ್ ಹೇಳ್ತದೆ, ಆದಿಕಾಂಡದಲ್ಲಿ ಈಗ ತನ್ನ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅಂದುಕೊಂಡನು ಎಂಬುದಾಗಿ ಬೈಬಲ್ನಲ್ಲಿ ಓದುತ್ತೇವೆ. ಆದ ಕಾರಣ ಆತನು ನಮ್ಮನ್ನ ಆತ್ಮವಾಗಿ ನೋಡುವ ಆತನಾಗಿದ್ದಾನೆ, ಆತ್ಮ ಸ್ವರೂಪದಲ್ಲಿ ನೋಡುವ ದೇವರಾಗಿದ್ದಾನೆ. ತನ್ನ ಮಕ್ಕಳು ಆತ್ಮ ಸ್ವರೂಪದಲ್ಲಿ ಜೀವಿಸಬೇಕೆಂಬುದಾಗಿ ಆತನ ಹಾಗೆ ಇಷ್ಟಪಡುತ್ತಾನೆ. ಅಲ್ಲಿ ಆತ್ಮ ಸ್ವರೂಪವಾದ ಆತನ ಮಕ್ಕಳಾದ ನಾವುಗಳು ಪಾಪದ ನಿಮಿತ್ತ ಆತ್ಮ ಹೋಗಿ ಈ ಶರೀರ ಬಂತು ಪ್ರಿಯರೇ. ಈ ಶರೀರದಲ್ಲಿರುವಂತಹ ನಮ್ಮನ್ನ ದೇವರು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ. ಈ ಶರೀರದಲ್ಲಿರುವಂತಹ ನಮ್ಮನ್ನ ಮತ್ತೆ ಆತ್ಮವಾಗಿ ಮಾರ್ಪಡಿಸುವ ಉದ್ದೇಶದಿಂದ ಆತನೇ ಅಥವಾ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಒಬ್ಬನು ಹೊಸದಾಗಿ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಅವನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹೊಸದಾಗಿ ಹುಟ್ಟೋದಂದ್ರೆ ಏನು? ಈ ಶರೀರದಲ್ಲಿ ಜೀವಿಸುತ್ತಿರುವಂತಹ ನಾವು, ಈ ಶರೀರದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಪಾಪಿ ಎಂಬುದಾಗಿ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ. ಆಗಿರುವಾಗ ಆ ಪಾಪವನ್ನ ತೊಳೆಯಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನು. ಆತನು ಪಾಪದ ಮನುಷ್ಯನು ಶರೀರಧಾರಿಯಾದ ನಿಮಿತ್ತ ಶರೀರಧಾರಿಯಾಗಿ ಬಂದು ತನ್ನ ರಕ್ತವನ್ನು ಸುರಿಸಿ ಶರೀರವನ್ನು ಕೊಂಡುಕೊಂಡನು. ಈಗ ನಾವು ಹೊಸದಾಗಿ ಹುಟ್ಟಬೇಕಾಗಿದೆ. ದೇವರು ಹೇಳ್ತಾನೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆನು. ಬಾರ್ನ್ ಅಗೈನ್, ಮತ್ತೆ ಹುಟ್ಟುವುದು, ಹೊಸದಾಗಿ ಹುಟ್ಟುವುದು ಅಥವಾ ಪುನರ್ಜನ್ಮ ಅಂತ ಹೇಳ್ಬೋದು. ಮತ್ತೊಂದು ಸಾರಿ ಹುಟ್ಟಲಿಕ್ಕೆ ಸಾಧ್ಯನಾ? ಅಲ್ಲ. ಅಲ್ಲಿ ಯೇಸು ಹೇಳ್ತಾರೆ ಹೊಸದಾಗಿ ಹುಟ್ಟುವುದು ಅಂದ್ರೆ ಹೇಳಿದ್ರೆ, ನಿಕೋದೇಮನ ಕೇಳ್ತಾನೆ, ಮತ್ತೊಂದು ಸಾರಿ ಸತ್ತು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವುದು ಹೇಗೆ ಸಾಧ್ಯ ಎಂಬುದಾಗಿ ಕೇಳ್ತಾನೆ. ಆಗ ಯೇಸು ಹೇಳ್ತಾರೆ, ಹೊಸದಾಗಿ ಹುಟ್ಟೋದಂತ ಹೇಳಿದ್ರೆ ನೀರಿನಿಂದ ಆತ್ಮನಿಂದ, ಅಂದ್ರೆ ನಮ್ಮ ಆತನನ್ನ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನು ಎಂಬುದಾಗಿ ಯಾವ ಕ್ಷಣದಲ್ಲಿ, ಯಾವ ದಿನದಲ್ಲಿ ನಾವು ಅಂಗೀಕಾರ ಮಾಡಿಕೊಂಡೆವೋ ಆ ದಿನದಲ್ಲಿ ಆತನ ಆತ್ಮ ನಮ್ಮೊಳಗಡೆ ಬಂದಾಯಿತು. ಆ ಆತ್ಮ ಹೊಸತನದ ಯಾವುದೇ ಕಳಂಕ, ಸುಕ್ಕು, ದೋಷ, ಪಾಪ, ಅನೀತಿವಂತಿಕೆ, ಕಲೆಗಳು, ರಕ್ತದ ಕಲೆ ಯಾವುದೂ ಇಲ್ಲದಂತಹ ದೇವರ ಆತ್ಮ ನಮ್ಮೊಳಗಡೆ ಬಂದಾಯಿತು. ಆ ಆತ್ಮದಿಂದ ನಾವು ಪವಿತ್ರಾತ್ಮನನ್ನ, ನಮ್ಮೊಳಗಡೆ ಇರುವಂತಹ ದೇವರ ಆತ್ಮನನ್ನ, ನಮ್ಮ ಒಳಗಿನ ಮನುಷ್ಯನನ್ನ ಬೆಳೆಸಿಕೊಳ್ಳಬೇಕು, ಬಲಗೊಳಿಸಿಕೊಳ್ಳಬೇಕು. ಅದೇ ಹೊಸದಾಗಿ ಹುಟ್ಟುವುದಾಗಿದೆ. ಹೊಸದಾಗಿ ಹುಟ್ಟೋದಂದ್ರೆ ನಮ್ಮ ಜೀವಿತ ಯೇಸು ಸ್ವಾಮಿಯನ್ನು ತಿಳಿದುಕೊಂಡ ತಕ್ಷಣ ನಮ್ಮ ಜೀವಿತದ ಅನೇಕ ಗುಣಗಳು, ನಮ್ಮ ಮಾತುಗಾರಿಕೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಹಾಗು ಹೋಗುಗಳು ಎಲ್ಲವೂ ಕೂಡ ಆತ್ಮಕ್ಕೆ ಸಂಬಂಧಪಟ್ಟವುಗಳಾಗಿರಬೇಕು. ಆಗ ಹೊಸದಾಗಿ ಹುಟ್ಟಿದೀವಿ ಅಂತ ಹೇಳೋದಕ್ಕೆ ಸಾಧ್ಯ. ಆದರೆ ಅನೇಕರು ಈಗಿನ ಜೀವಿತದಲ್ಲಿ ಅಥವಾ ಕ್ರೈಸ್ತ ಜೀವಿತದ ಅನೇಕರು ದೇವರನ್ನು ತಿಳ್ಕೊಂಡಿರ್ತಾರೆ. 20, 30, 40, 50 ವರ್ಷಗಳಾಗಿರ್ತದೆ. ಆದರೆ ಅವರ ಮಾಂಸದ ಬಲವೇ ಅಲ್ಲಿ ಅಧಿಕಾರ ನಡೆಸ್ತಿರ್ತದೆ, ಅವರ ಮೈಂಡೇ ಅಲ್ಲಿ ಅಧಿಕಾರ ನಡೆಸ್ತಾ ಇರ್ತದೆ. ಪವಿತ್ರಾತ್ಮನಿಗೆ ಯಾವುದೇ ಅಧಿಕಾರ, ಯಾವತ್ತೂ ಕೂಡ ಪವಿತ್ರಾತ್ಮನಿಗೆ ಅವರ ಅವಕಾಶವನ್ನು ಬಿಟ್ಟು ಕೊಡೋದಿಲ್ಲ. ಹೊಸದಾಗಿ ಹುಟ್ಟೋದಂದ್ರೆ ಆತ್ಮನಲ್ಲಿ ಹುಟ್ಟುವುದಾಗಿದೆ. ಹೊಸದಾಗಿ ಹುಟ್ಟುವುದಂದರೆ ಆತ್ಮವನ್ನ ಮತ್ತೊಂದು ಸಾರಿ ಪಾಪದ ನಿಮಿತ್ತ ಈ ದೇಹವನ್ನ ಬಿಟ್ಟು ಹೋಗಿತ್ತಲ್ಲ, ಆತ್ಮ ಬಿಟ್ಟು ಹೋಗಿತ್ತಲ್ಲ, ದೇವರ ಆತ್ಮ, ಅದನ್ನು ಬರಮಾಡಿಕೊಂಡು ಈ ಶರೀರದಲ್ಲಿ ಆ ಆತ್ಮವನ್ನ ಬೆಳೆಸುವುದಾಗಿದೆ. ಹೊಸ ಸೃಷ್ಟಿ, ಹೊಸದಾಗಿ ಹುಟ್ಟುವುದು.
ಹೊಸದಾಗಿ ಹುಟ್ಟಿದರೆ ಮಾತ್ರ ನೀವು ದೇವರ ರಾಜ್ಯವನ್ನು ಕಾಣ್ತೀರಾ, ಅಥವಾ ದೇವರ ರಾಜ್ಯವನ್ನು ನೋಡ್ತೀರಾ, ಅಥವಾ ದೇವರ ರಾಜ್ಯವನ್ನು ಅನುಭವಿಸ್ತೀರಾ, ಅಥವಾ ದೇವರ ರಾಜ್ಯಕ್ಕೆ ಸೇರ್ತೀರಾ ಎಂಬುದಾಗಿ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿ. ಹೊಸದಾಗಿ ಹುಟ್ಟಿದರೆ ಕ್ರಿಸ್ತನ ಹಾಗೆ, ಯೇಸು ಕ್ರಿಸ್ತನು ಹೇಗೆ ಜೀವಿಸಿದನು, ಏನು ಮಾಡಿದನು, ಯಾಕೆ ಬಂದನು, ಯಾಕೆ ಸತ್ತನು, ಯಾಕೆ ಹೋದನು, ಯಾಕೆ ಬರಲಿಕ್ಕಿದ್ದಾನೆ, ಇದನ್ನು ತಿಳಿದುಕೊಳ್ಳುವುದಾದರೆ ನಿಮ್ಮ ಹೃದಯದಲ್ಲಿ ಒಂದು ದೇವರ ಒಂದು ಹೊಸ ಆತ್ಮನ ಶಕ್ತಿ, ಆತ್ಮ ಹುಟ್ಟಿ ಆ ಆತ್ಮ ಬೆಳೆದು ದೊಡ್ಡ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡ್ತದೆ ಪ್ರಿಯರೇ. ಇದೇ ಹೊಸದಾಗಿ ಹುಟ್ಟುವುದಾಗಿದೆ. ಹೊಸದಾಗಿ ಹುಟ್ಟುವುದಂದ್ರೆ ಶರೀರದಲ್ಲಿ ಏನು ಹುಟ್ಟಿದ್ದೀವೋ ಆ ಪೂರ್ತಿಯಾದ ಈ ಲೌಕಿಕವಾದ ಅಥವಾ ಈ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಜೀವಿತ ಸತ್ತು ಹೋಗುವುದಾಗಿದೆ. ಸತ್ತು ಹೋಗುವುದೇ ಶರೀರದ ಪಾಲಿಗೆ ಸತ್ತು, ಆತ್ಮದ ಪಾಲಿಗೆ ಜೀವಿಸುವುದೇ ಹೊಸದಾಗಿ ಹುಟ್ಟುವುದಾಗಿದೆ. ಶರೀರದ ಪಾಲಿಗೆ ಸತ್ತು ಸಾಯುವುದು ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಈ ಶರೀರದ ಮಣ್ಣಲ್ಲಿ ಹಾಕಬೇಕಾ? ಅಲ್ಲ. ಶರೀರದ ಪ್ರತಿಯೊಂದು ಕಾರ್ಯಗಳು, ಗುಣಗಳು, ಲಕ್ಷಣಗಳು, ಶರೀರ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ, ಪವಿತ್ರಾತ್ಮನಾದ ದೇವರು ಯೇಸು ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ ನಿಮ್ಮ ಶರೀರದ ರೂಪದಲ್ಲಿ ಶರೀರಧಾರಿಯಾಗಿ ಏನೆಲ್ಲವನ್ನ ದೇವರಿಗೆ ವಿರುದ್ಧವಾಗಿ ಮಾಡಿದ್ದೀರೋ, ಮಾಡುತ್ತಾ ಇದ್ದೀರೋ ಅದೆಲ್ಲವನ್ನ ಸಂಪೂರ್ಣವಾಗಿ ಬಿಟ್ಟು ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನೀತಿಯ ನಿಮಿತ್ತ ಆತ್ಮನು ಜೀವಿಸ್ತಾ ಇದ್ದಾನೆ. ಪಾಪದ ಪಾಲಿಗೆ ಈ ಶರೀರ ಸತ್ತು ಹೋಗಿದೆ. ಈ ಶರೀರ ನೀತಿಗೆ ಮಾತ್ರ ಅಥವಾ ಯೇಸು ಕ್ರಿಸ್ತನಿಗೆ ಮಾತ್ರ ಜೀವಿಸುವುದಾಗಿದೆ ಎಂಬುದಾಗಿ ಎಣಿಸಿಕೊಂಡು ಹೊಸದಾಗಿ ಪ್ರತಿದಿನ ಹೊಸದಾಗಿ ಆತ್ಮನಲ್ಲಿ ಬೆಳೆಯುವುದೇ ಹೊಸದಾಗಿ ಹುಟ್ಟುವುದಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಿಮಗೋಸ್ಕರ ಪ್ರಾರ್ಥಿಸುವನಾಗಿದ್ದೇನೆ. ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ಕರ್ತನೇ, ನೀನು ಹೇಳಿದೆಯಲ್ಲ ನಿಕೋದೇಮನಿಗೆ, ದೇವರೇ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸಾರಲಾರಿರಿ. ಬೋರ್ನ್ ಅಗೈನ್, ತಿರುಗಿ ಹುಟ್ಟುವುದು, ಮಾನಸಾಂತರ ಪಟ್ಟು ಹೊಸದಾಗಿ ಹುಟ್ಟುವುದು, ಪಾಪದ ಪಾಲಿಗೆ ಸತ್ತು ಆತ್ಮದ ಪಾಲಿಗೆ ಜೀವಿಸುವುದೇ, ಅಥವಾ ಪಾಪದ ಪಾಲಿಗೆ ಶರೀರವನ್ನು ಸಾಯಿಸಿ ಎಲ್ಲ ಶರೀರದ ಕಾರ್ಯಗಳನ್ನು ಸ್ಟಾಪ್ ಮಾಡಿ, ಕಾರ್ಯ ಮಾಡದ ಹಾಗೆ ಮಾಡಿ ಆತ್ಮನಿಗಾಗಿ ಜೀವಿಸುವುದೇ ಹೊಸದಾಗಿ ಜೀವಿಸುವುದಾಗಿದೆ. ಪರಿಶುದ್ಧಾತ್ಮನೇ, ಯಾರೆಲ್ಲ ನೋಡ್ತಾರೋ, ಕೇಳಿಸ್ಕೊಳ್ತಾರೋ, ಪವಿತ್ರಾತ್ಮನ ಹೊಸದಾಗಿ ಹುಟ್ಟುವುದಂದ್ರೆ ಏನು, ಯಾಕೆ ಹುಟ್ಟಬೇಕೆಂಬುದಾಗಿ ನೀನು ಮಾತನಾಡುವರೊಟ್ಟಿಗೆ ಆಶೀರ್ವದಿಸು. ಪವಿತ್ರಾತ್ಮ ನಡೆಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು, ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.